ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮೂರಲ್ಲಿ ಮುತ್ತುರಾಯ ಸ್ವಾಮಿಯ ಅರಸವೇ ಕಾರ್ಯಕ್ರಮ ನಡೀತು. ಅದರದ್ದು ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದು ನಮ್ಮೂರಲ್ಲಿ ನೆಲೆಸಿರುವಂತಹ ಮುತ್ತುರಾಯ ಸ್ವಾಮಿ ದೇವಸ್ಥಾನದ ವಿಡಿಯೋ ಆಗಿರುತ್ತೆ. ಇಲ್ಲಿ 3 ವರ್ಷಕ್ಕೊಂದ್ಸರಿ ಅರಸವೇ ಅನ್ನುವಂಥ ಒಂದು ಫಂಕ್ಷನನ್ನು ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಅದರದ್ದೊಂದು ವಿಡಿಯೋನ ಮಾಡಿದ್ದೀನಿ. ಇದು ಬಂದು ಅಲ್ಲಿ ಪುಟ್ ಮನೆ ಕಾಣಿಸ್ತಾ ಇರೋದು ನಮ್ಮೂರು. ಇದು ನಮ್ಮೂರಿನ ಬೆಟ್ಟದ ಮೇಲಿರುವಂತಹ ಮುತ್ತುರಾಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಇದು ಬಂದು ಪಾದದರೆ. ಇಲ್ಲೂ ಕೂಡ ಆಂಜನೇಯ ಇದ್ದಾರೆ. ಇಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಹೈಟಲ್ಲಿದೆ ದೇವಸ್ಥಾನ ಅಂತೂ ಬೆಟ್ಟದ ಥರ ಹತ್ತಬೇಕು. ಆಗಲೇ ಜನ ಬರೋರೆಲ್ಲ ಬರ್ತಾ ಇದ್ದಾರೆ. ಈ ಸರಿ ಜಾತ್ರೆ ಥರ ಚೆನ್ನಾಗಿ ಮಾಡಿದರು, ತುಂಬಾ ಚೆನ್ನಾಗಿ ಮಾಡಿದರು. ಡೊಳ್ಳು ಕುಣಿತ, ವೀರಗಾಸೆ ಎಲ್ಲನೂ ಕರೆಸಿದ್ರು, ಗೊಂಬೆಗಳೆಲ್ಲರೂ ಕರೆಸಿದ್ರು. ಅದರದ್ದೊಂದು ವೀಡಿಯೋನ ಫುಲ್ ನೋಡಿ. ನಮ್ಮ ತಮ್ಮನ ಹೆಂಡ್ತಿ, ನನ್ನ ಮಕ್ಕಳು ಹಾಗೆ ನಾನು ಇಷ್ಟು ಜನ ಕೂಡ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ರೆಡಿಯಾಗಿ ಬಂದ್ಬಿಟ್ಟಿದ್ದೀವಿ. ಈ ಸರಿ ಇಲ್ಲಿ ಸುತ್ತ ಮೆರವಣಿಗೆ ಮಾಡ್ತಾರೆ, ಅದನ್ನು ನೋಡಬೇಕು. ನಾನು ಇಷ್ಟು ವರ್ಷ ನೋಡೇ ಇಲ್ಲ ಸುತ್ತ ಮೆರವಣಿಗೆನ. 11-12 ಗಂಟೆ ಮೇಲೆ ಬರ್ತಾಯಿದೆ. ಈ ಸಾರಿ ಒಂದು 10ವರೆಗೆ ಬಂದುಬಿಟ್ಟಿದ್ದೀನಿ. ಸುತ್ತ ಮೆರವಣಿಗೆ ಹೇಗೆ ಮಾಡ್ತಾರೆ ಅಂತ ನೋಡಬೇಕು. ಹಾಗೆ ದೇವರನ್ನು ನೋಡಬೇಕು ಅಂದ್ಕೊಂಡು ಬಂದಿದ್ದೀನಿ. ನೋಡಿ, ಜಾತ್ರೆ ಥರ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಜಾತ್ರೆಗೆ ರಂಗೋಲಿ ಬಿಡೋವೆಲ್ಲ ಬಂದಿದ್ದಾವೆ. ಮಕ್ಕಳ ಆಟ ಸಾಮಾನು, ಬ್ಯಾಗ್ಗಳು ಎಲ್ಲ ಕೂಡ ಬಂದಿದ್ದಾವೆ. ಇನ್ನೂ ದೇವಸ್ಥಾನ ಸ್ಟಾರ್ಟ್ ಆಗಿಲ್ಲ. ಹಾಗೆ ಅಂಗಡಿಗಳು ಹಾಗೆ ಅಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಟು ಅಡುಗೆಗಳು ಮಾಡ್ತಾಯಿದ್ದಾರೆ. ಇಲ್ಲಿ ನಾನ್ ವೆಜ್ ಅಡುಗೆ ಮಾಡ್ತಾರೆ. ಸುತ್ತಮುತ್ತ ಊರಿಂದ ದಾನಿಗಳೆಲ್ಲನೂ ಕೂಡ ಇಲ್ಲಿ ಕೋಳಿ ಮತ್ತು ಮೇಕೆಗಳನ್ನ ಕೊಡ್ತಾರೆ. ಹಾಗೆ ಧನ ಸಹಾಯ ಕೂಡ ಮಾಡ್ತಾರೆ. ಫಂಕ್ಷನ್ಗೆ ಏನು ಬೇಕು ಎಲ್ಲವನ್ನು ಕೊಡಿಸ್ತಾರೆ. ದವಸ ಧಾನ್ಯ ಎಲ್ಲವನ್ನು ಕೂಡ ಕೊಡಿಸ್ತಾರೆ. ಇಲ್ಲಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಸರಿ ಒಂದು 80-90 ಮರಿ ಸೇರಿತ್ತು ಅಂತ ಅಂತಾರೆ. ಅಷ್ಟು ಮೇಕೆಗಳನ್ನು ಕಡಿದು ಫಂಕ್ಷನ್ ಮಾಡಿ ಒಂದು 15-20 ಸಾವಿರ ಜನಕ್ಕೆ ಊಟ ಹಾಕ್ತಾರೆ. ಹಾಗೆ ನಾನು ಕೂಡ ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಡಲೆಪುರಿ ಮತ್ತು ಬಳೆಗಳು ಎಲ್ಲ ಕೂಡ ಬಂದಿದ್ದಾವೆ. ಇದು ನಾವು ರಾಮನಗರ ಹೋಗ್ಬೇಕಾದ್ರೆ ಇಲ್ಲಿಂದನೇ ಹೋಗಬೇಕು. ಇದು ಸ್ವಲ್ಪ ಘಾಟ್ ಸೆಕ್ಷನ್ನು. ಈ ರೋಡಿಂದ ಹೋದರೆ ಹತ್ರ ಆಗುತ್ತೆ ನಮಗೆ ರಾಮನಗರ. ನೋಡ್ಬೋದು ನೀವು. ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಬಳೆಗಳು ಎಲ್ಲ ಪ್ರತಿಯೊಂದು ಐಟಮ್ಸು ತುಂಬ ಹಾಗೆ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಎಲ್ಲ ಬಂದಂಥ ಭಕ್ತಾದಿಗಳಿಗೆಲ್ಲನೂ ಹಾಗೆ ಹೋಗ್ಬಾರ್ದು ಅಂತ ಅವ್ರಿಗೆ ನಾನ್ ವೆಜ್ ಕೂಡ ಮಾಡಿದ್ದಾರೆ. ವೆಜ್ ತಿನ್ನೋರಿಗೆ ವೆಜ್ ಕೂಡ ಮಾಡಿದ್ದಾರೆ. ವೆಜ್ ಅಡುಗೆ ಬಂದು ಮುದ್ದೆ ಮತ್ತು ಅವರೆಕಾಳು ಸಾಂಬಾರು, ಇದನ್ನು ವೆಜ್ ಅಡುಗೆ ಮಾಡಿದ್ದಾರೆ. ಹೆಂಗಸ್ರುಗಳು ನಮ್ಮೂರವರೆಲ್ಲ ಬಂದುಬಿಟ್ಟಿದ್ದಾರೆ. ಇದೇ ನೋಡಿ ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಒಳಗಡೆ ಕೂಡ ಆಂಜನೇಯಂದು ಮೂರ್ತಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ನೋಡ್ಬೋದು ಇಲ್ಲಿ ಡೊಳ್ಳು ಕುಣಿತ, ಹಾಗೆ ಪೂಜಾ ಕುಣಿತ, ವೀರಗಾಸೆ ಅವರೆಲ್ಲ ಬಂದಿದ್ದಾರೆ. ವರ್ಷ ಮಾಡ್ತಾರೆ, ಆದರೆ ಸಿಂಪಲ್ಲಾಗಿ ಮಾಡ್ತಾರೆ. 3 ವರ್ಷಕ್ಕೊಂದ್ಸರಿ ಮಾಡಿದಾಗ ಈ ರೀತಿ ಗ್ರ್ಯಾಂಡಾಗಿ ನಾನ್ ವೆಜ್ ಅಡುಗೆಗಳನ್ನ ಮಾಡಿಸ್ತಾರೆ. ಹಾಗೆ ನಮ್ಮೂರಿನ ಮುತ್ತುರಾಯ ಸ್ವಾಮಿನ ನೋಡಿ ದೇವಸ್ಥಾನದಿಂದ ಈಚೆ ತೆಗೆದಿದ್ದಾರೆ. ಇದು ಮೆರವಣಿಗೆ ಮಾಡ್ತಾರೆ. ಹಾಗೆ ಸುತ್ತ ಮೆರವಣಿಗೆ ಮಾಡ್ತಾರೆ. ದೇವಸ್ಥಾನ ಸುತ್ತ 3 ಸುತ್ತು ಮೆರವಣಿಗೆ ಮಾಡ್ತಾರೆ. ಮುತ್ತುರಾಯ ಸ್ವಾಮಿ ಹಾಗೆ ಮಾರಮ್ಮ, ಇದು ನಮ್ಮೂರಲ್ಲಿ ನೆಲೆಸಿರುವಂಥ ದೇವರುಗಳಾಗಿದೆ. ವಾಹನದಲ್ಲಿ ಹೊಸ್ಕೊಂಡು 3 ಸುತ್ತು ಸುತ್ತಿಸ್ತಾರೆ. ಇದ್ರ ಜೊತೆಗೆ ಅರಕೆ ಹೊತ್ತಿದಂತಹ ಹೆಂಗಸರು ಮಕ್ಕಳುಗಳು ಯಾರ್ಯಾರು ಅರಕೆ ಮಾಡ್ಕೊಂಡಿರ್ತಾರೆ ಸುತ್ತಮೆರವಣಿಗೆ ಮಾಡಬೇಕಂತ ಅವರು ಗದದ ಕಡ್ಡಿ ಹಚ್ಕೊಂಡು ದೇವರಿಂದ 3 ಸುತ್ತು ಸುತ್ತಾರೆ. ಅಷ್ಟರಲ್ಲಿ ಅಡುಗೆ ಆಗಿರುತ್ತೆ. ಹಾಗೆ ನೋಡಿ ಆಂಜನೇಯನ್ನು ಕೂಡ ಕರೆಸಿದ್ದಾರೆ. ಗೊಂಬೆಗಳನ್ನು ಇದೇ ಇವತ್ತಿನ ಫಂಕ್ಷನ್ನ ಹೆಚ್ಚು ಜನಗಳು ನೋಡೋಕ್ಕೆ ಸಿಗ್ತಾಯಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು. ಅದಂತೂ ನಾನು ಇದೇ ಫಸ್ಟ್ ಟೈಮ್ ನೋಡಿತ್ತು. ಆಗಲೇ ವಿಡಿಯೋ ಮಾಡೋರು ಕೂಡ ಬಂದಿದ್ದಾರೆ. ನಡೀತಾ ಇದ್ದಂಥ ಫಂಕ್ಷನನ್ನು ಡ್ರೋನ್ ಕ್ಯಾಮ್ರಾದ ಮೂಲಕ ವಿಡಿಯೋ ಮಾಡೋದಕ್ಕೂ ಕೂಡ ಬಂದಿತ್ತು. 3 ಜನಗಳು ಕೂಡ ಬಂದರು. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ಸುತ್ತ ಮೆರವಣಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಹಾಗೆ ಬಂದಂಥ ಭಕ್ತಾದಿಗಳಿಗೆ ಪಕ್ಕದಲ್ಲಿ ಪೆಂಡಲ್ ಹಾಕಿ ಚೇರ್ ಹಾಕಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ಕೋತಾಯಿದ್ರು. ಇದು ನಮ್ಮೂರಷ್ಟೇ ಅಲ್ಲ, ಸುತ್ತಮುತ್ತ ಹಳ್ಳಿಯಿಂದ ಬರುವಂಥ ಜನಗಳಿಗೆಲ್ಲ ಎಲ್ಲರೂ ಕೂಡ ಬಂದಿದ್ರು. ತುಂಬ ಜನ ಬಂದಿದ್ದರು ಇಲ್ಲಿ. ಮತ್ತು ಇದು ಪೂಜಾ ಕುಣಿತ, ಮಾರಮ್ಮಂದು ಪೂಜಾ ಕುಣಿತ, ಹಾಗೆ ಮುತ್ತುರಾಯ ಸ್ವಾಮಿದು ವಾಹನ ಎರಡನ್ನೂ ಕೂಡ 3 ಸುತ್ತು ಮೆರವಣಿಗೆ ಮಾಡ್ತಾರೆ. ಇಲ್ಲಿ ಫಂಕ್ಷನ್ ನಡೀತಾ ಇದ್ದರೆ ಅಲ್ಲಿ ಅನೌನ್ಸ್ ಮಾಡ್ತಾನೆ ಇತ್ತು. ಭಕ್ತಾದಿಗಳು ದೇವಸ್ಥಾನಕ್ಕೆ ಕಾಣಿಕೆ ಕೊಡೋರು, ಹಾಗೆ ದೇಣಿಗೆ ಇಡುವಂಥವ್ರು ಅವರು ಕೂಡ ಕೊಡ್ತಿದ್ರು. 100 ರೂಪಾಯಿಂದ 1000 ರೂಪಾಯಿವರೆಗೂ ದೇಣಿಗೆಯನ್ನು ಕೂಡ ಕೊಡ್ತಿದ್ರು. ಅದನ್ನು ಕೂಡ ಮೈಕ್ ಮೇಲೆ ಅನೌನ್ಸ್ ಮಾಡ್ತಿದ್ರು. ಹಾಗೆ ಇಲ್ಲಿ ಬಂದಂತಹ ಮಹಿಳೆಯರದ್ದು ಒಡವೆನೆಲ್ಲನೂ ಹುಷಾರಾಗಿ ನೋಡ್ಕೊಳ್ಳಿ. ಇದಂತೂ ಕಟ ಜಾಸ್ತಿ ಇರೋದು. ಮಹಿಳೆಯರು ಒಡವೆಗಳನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆಂಜನೇಯ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಬೆಟ್ಟದ ಮೇಲೆ ನೆಲೆಸಿರುವಂಥ ಆಂಜನೇಯ ಸ್ವಾಮಿ ಅಂತಲೇ ಹೆಸರುವಾಸಿಯಾಗಿದೆ.
ಇಲ್ಲಿ ತುಂಬಾ ಮದುವೆಗಳಾಗುತ್ತೆ ಫ್ರೆಂಡ್ಸ್, ಮದುವೆಗಳು ನೆರವಿಗಳೆಲ್ಲ ತುಂಬ ಆಗುತ್ತೆ. ಚೌಟ್ರಿ ಕೂಡ ಇದೆ ಇಲ್ಲಿ. ಮಾದೇಶ್ ಕಿರಿಚಮ್ಮ ಬೆಂಗಳೂರು ಅವರು 3 ತಿಂಡಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಊಟಕ್ಕೆ ಬೆಲೆ ಹಾಗೂ ಜೊತೆಯಾಗಿ ಅದು ರಾಮನಹಳ್ಳಿ ಅವರು 5,000 ಎಲೆ, ಸರೋಜಮ್ಮ ನಾಗರಾಜು ಅವರು 3,000 ಎಲೆ, ಸುಶೀಲಮ್ಮ ಶಿವಕುಮಾರ್ ರಾಮನಗರ ಅವರು 3,000 ಎಲೆ, ಯೋಗೇಶ್ ಸುಶಮಂಗಡ್ಡಿ 3,000 ಎಲೆ, ಮಂಜುನಾಥ್ ಜೆಸಿಬಿ ರಾಮನಹಳ್ಳಿ 5,000 ಎಲೆ, ಅವರಿಗೆ ಅವ್ರ ಕುಟುಂಬಕ್ಕೆ ಆ ದೇವರು ಒಳ್ಳೇದು ಮಾಡಲಿ. ಅವ್ರಿಗೆ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ, ಆಯುಷ್ ಅವರಿಗೆ ಕೊಟ್ಟು ಕಾಪಾಡಲಿ. ಎಲ್ಲ ಭಕ್ತಾದಿಗಳು ದಯಮಾಡಿ ಪ್ರಸಾದ ಸ್ವೀಕರಿಸಿ ಯಾರು ಹೋಗಬೇಡಿ. ಸತ್ಯನಾರಾಯಣಗೆ ಕಾರ್ಯಕ್ರಮ ಮುಗಿದುಕೊಂಡೆ ಪ್ರಸಾದ ಕಾರ್ಯಕ್ರಮ ಸಾಕಾಗುತ್ತೆ. ಕುಟುಂಬಕ್ಕೆ ಅದರ ವ್ಯವಸ್ಥೆ ಕೂಡ ಇದೆ. ಚೌಟ್ರಿ ಒಳಗಡೆ ಶ್ರೀನಾಥ ಭಕ್ತಾದಿಗಳು ತಿನ್ಬೋದು. ಆಂಜನೇಯ ನೋಡೋಕೆ ಚೆನ್ನಾಗಿದೆ. ಆಂಜನೇಯ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಕಳೆದ ವರ್ಷಗಳಿಗಿಂತ ಸ್ವಲ್ಪ ಇನ್ನೊಂದು ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಸಂವಿಧಾನ ಮಾಡಿಕೊಂಡಿದ್ದಾನೆ ಭಕ್ತಾದಿಗಳ ಮೂಲಕ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿರತಕ್ಕಂಥ ಭಕ್ತಾದಿಗಳು ರಕ್ತದಾನ ಶಿಬಿರ ಕೂಡ ಮಾಡಿದರು. ಇಲ್ಲಿ ಆ್ಯಂಬುಲೆನ್ಸಲ್ಲಿ ಬ್ಲಡ್ ಡೊನೇಟ್ ಮಾಡೋರು ಮಾಡ್ಬೋದಿತ್ತು. ಹಾಗೆ ಮೆರವಣಿಗೆ ಎಲ್ಲ ಆದಮೇಲೆ ಊಟದ ವ್ಯವಸ್ಥೆ, ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ವೆಜ್ಜು ನಾನ್ ವೆಜ್ ಎರಡೂ ಕೂಡ ಮಾಡಿದರು. ಹಾಗೆ ನಾವು ಕೂಡ ಬಂದು ಕೂತು ದೇವ್ರ ಪ್ರಸಾದವನ್ನು ತಿಂದು ಬಂದು ಸಂಜೆವರೆಗೂ ಊಟ ಇರುತ್ತೆ. 11:30ಇಂದ ಹಿಡಿದು ಸಂಜೆವರೆಗೂ ಕೂಡ ಮಾಡ್ತಾರೆ ಅಡುಗೆ ಊಟ ಎಲ್ಲ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.